ನಿಶಾಳ ಗಂಡ ವಿನಯ್ ಮತ್ತು ಅವಳು ಹೊರಗೆ ಸುತ್ತಾಡಲು ಹೋಗುತ್ತಾರೆ. ಗಂಡ ಹೆಂಡತಿ ಎಂದರೆ ಸುತ್ತಾಡಲೇಬೇಕು. ವಿನಯ್ಗೆ 50 ಲಕ್ಷ ಸಾಲ ಕೊಟ್ಟ ವ್ಯಕ್ತಿಯೊಬ್ಬ ಕರೆ ಮಾಡಿ, ನನಗೆ ನಾಳೆನೇ ನನ್ನ ಹಣ ಬೇಕು, ಇಲ್ಲದಿದ್ದರೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಬೆದರಿಸುತ್ತಾನೆ. 50 ಲಕ್ಷ ಯಾಕೆ ಸಾಲ ಮಾಡಿದೆ, ಗುಬಾಳ್ ನನ್ನ ಮಗನೇ ಎಂದು ವಿನಯ್ ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ವಿನಯ್ನ ಕಾಲೇಜು ಸ್ನೇಹಿತ ರಾಘವ್ ಅವರನ್ನು ಭೇಟಿಯಾಗುತ್ತಾನೆ. ವಿನಯ್, ನೀನು ಈಗ ಎಲ್ಲಿದ್ದೀಯಾ? ತುಂಬಾ ದಿನ ಆಯ್ತು ಭೇಟಿಯಾಗಿಲ್ವಲ್ಲ ಎಂದು ರಾಘವ್ನನ್ನು ಕೇಳುತ್ತಾನೆ. ರಾಘವ್, ನಾನೀಗ ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕೋಟ್ಯಾಧೀಶ್ವರ ಆಗಿಬಿಟ್ಟಿದ್ದೀನಿ ಎಂದು ಹೇಳುತ್ತಾನೆ. ವಿನಯ್ ನಿಶಾಳನ್ನು ರಾಘವ್ಗೆ ಪರಿಚಯಿಸುತ್ತಾನೆ. ರಾಘವ್ ನಿಶಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸುತ್ತಾನೆ. ವಿನಯ್, ನೀನೇನು ಕೆಟ್ಟ ದೃಷ್ಟಿಯಿಂದ ನೋಡಬೇಕಾಗಿಲ್ಲ, ಅವಳೇ ನಿನಗೆ ಬಿದ್ದು ಹೋಗ್ಬಿಡ್ತಾಳೆ, ಯಾಕೆ ಹೇಳು, ನೀನು ಕೋಟ್ಯಾಧೀಶ್ವರ ಅಲ್ವಾ, ಅದಕ್ಕೆ ಎಂದು ಹೇಳುತ್ತಾನೆ. ವಿನಯ್, ನೀನೀಗ ಈ ಸಿಟಿಯಲ್ಲಿ ಎಲ್ಲಿ ವಾಸವಾಗಿದ್ದೀಯಾ ಎಂದು ಕೇಳುತ್ತಾನೆ. ರಾಘವ್, ನಾನು ಪಿಜಿಯಲ್ಲಿ ರೂಮ್ ಮಾಡಿದ್ದೀನಿ, ನನಗೆ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ಎಂದು ಹೇಳುತ್ತಾನೆ. ವಿನಯ್, ಈಗ ಹೋಗು, ಆದರೆ ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಹೇಳಿ ಅವನ ನಂಬರ್ ಪಡೆದುಕೊಂಡು ಅಲ್ಲಿಂದ ಕಳುಹಿಸುತ್ತಾನೆ. ನಂತರ ರಾಘವ್ ಮನೆಗೆ ಹೋಗಿ, ನೀವು ನನಗೆ ತುಂಬಾ ಹತ್ತಿರ ಇದ್ದ ಹಾಗೆ ಅನಿಸ್ತಾ ಇದೆ ಎಂದು ನಿಶಾಗೆ ಹೇಳುತ್ತಾನೆ. ಹತ್ತಿರ ಇರಲೇಬೇಕಲ್ಲ, ನಿನಗೆ ಈಗ ಸದ್ಯಕ್ಕೆ ಅವಳ ಮೇಲೆ ಆಸೆ ಆಗಿಬಿಟ್ಟಿದೆ ಎಂದು ವಿನಯ್ ತಮಾಷೆ ಮಾಡುತ್ತಾನೆ. ರಾಘವ್, ಹಾಗೇನಿಲ್ಲ, ನಾನು ಇನ್ಮೇಲೆ ಇಲ್ಲೇ ಇದ್ದುಕೊಂಡು ಒಂದು ದೊಡ್ಡ ಬಿಸ್ನೆಸ್ ಅನ್ನು ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಎಂದು ಹೇಳುತ್ತಾನೆ. ವಿನಯ್ಗೆ ಮತ್ತೆ ಸಾಲಗಾರನ ಕರೆ ಬರುತ್ತದೆ. ಅವನು ತನ್ನ ಮನೆ ಕೆಲಸದವಳಾದ ರಾಣಿಗೆ ಡ್ರಿಂಕ್ಸ್ ತಂದುಕೊಡುವಂತೆ ಹೇಳಿ ಹೊರಗೆ ಹೋಗುತ್ತಾನೆ. ರಾಣಿ ರಾಘವ್ ತುಂಬಾನೇ ಹಣವಂತ ಎಂದು ತಿಳಿದು ಅವನ ಮೇಲೆ ಕಣ್ಣು ಹಾಕುತ್ತಾಳೆ. ಓಹೋಹೋಹೋ, ಇಲ್ಲಿ ಒಬ್ಬರು ಇಬ್ಬರಲ್ಲ, ದುಡ್ಡಿದ್ರೆ ಯಾರೋ ಬೇಕಾದರೂ ಬರ್ತಾರೆ ಅನ್ನೋದಕ್ಕೆ ಇದೇ ರೀಸನ್. ರಾಘವ್ ತುಂಬಾ ಲಕ್ಕಿ ಆಗ್ಬಿಟ್ಟಿದ್ದಾನೆ, ಅವನಿಗೆ ನಿಮ್ಮಂತಹ ಸುಂದರವಾಗಿರುವಂತಹ ಹೆಂಡತಿ ಸಿಕ್ಕಿಬಿಟ್ಟಿದ್ದಾಳೆ. ನೀವು ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿದ್ದೀರಾ ಎಂದು ನಿಶಾ ರಾಘವ್ಗೆ ಹೇಳುತ್ತಾನೆ. ನಿಶಾ, ನೀವಿನ್ನೂ ಮದುವೆ ಯಾಕೆ ಆಗಿಲ್ಲ ಎಂದು ರಾಘವ್ನನ್ನು ಕೇಳುತ್ತಾಳೆ. ರಾಘವ್, ನನಗಿನ್ನು ನಿಮ್ಮಂತಹ ಸುಂದರ ಹುಡುಗಿ ಸಿಕ್ಕಿಲ್ಲ ಎಂದು ಹೇಳುತ್ತಾನೆ. ಈ ಕಡೆ ರಾಣಿ, ರಾಘವ್ನಂತಹ ದೊಡ್ಡ ಶ್ರೀಮಂತ ನನಗೇನಾದರೂ ಸಿಕ್ಕಿಬಿಟ್ರೆ ನನ್ನ ಲೈಫ್ ಸೆಟಲ್ ಆಗೋಗ್ಬಿಡುತ್ತೆ ಎಂದು ಅಂದುಕೊಳ್ಳುತ್ತಾಳೆ. ಆಗ ಅವಳ ಸ್ವಭಾವ ಹೇಳಿದಂತಹ ರಾಣಿ ಗಂಡ ಮೋಹನ್, ನಿನಗೆ ಬೇರೆ ಗಂಡಸು ಮೇಲೆ ಕಣ್ಣು ಹಾಕೋದಕ್ಕೆ ನಾಚಿಕೆ ಆಗೋದಿಲ್ವಾ ಎಂದು ಬೈತಾನೆ. ಅಪ್ಪ, ನಿನಗೆ ಮದುವೆ ಆಗಿದ್ರೂ ಇನ್ನೊಬ್ಬನ ನೋಡ್ತಾ ಇದ್ದೀಯಾ ಅಂದ್ರೆ ನೀನು ಎಂತ ಊರು ಮಿಂಡ್ರು ಇರಬೇಕು ಹೇಳು ಎಂದು ಮೋಹನ್ ರಾಣಿಯನ್ನು ಕುರಿತು ಹೇಳುತ್ತಾನೆ. ರಾಣಿ, ಅಂತವರನ್ನ ನೋಡದೆ ನಿನ್ನಂತ ಬಡವನನ್ನ ನೋಡಬೇಕಾ ಎಂದು ಬೈದು ಹೋಗ್ತಾಳೆ. ನಂತರ ವಿನಯ್ ರಾಘವ್ನ ಶ್ರೀಮಂತಿಕೆಯನ್ನು ಹೊಗಳುತ್ತಾ ಸಾಕಷ್ಟು ಡ್ರಿಂಕ್ಸ್ ಮಾಡಿ ಮಲಗಿಕೊಳ್ಳುತ್ತಾನೆ. ಆಗ ನಿಶಾ ಹಾಗೂ ರಾಘವ್ ಆತನನ್ನು ರೂಮ್ನಲ್ಲಿ ತಂದು ಹಾಕಿ ಮಲಗಿಸುತ್ತಾರೆ. ನಿಶಾ ತುಂಬಾ ಸುಂದರವಾಗಿ ಕಾಣಿಸುತ್ತಿರುತ್ತಾಳೆ. ರಾಘವ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸುತ್ತಾನೆ. ಆಗ ನಿಶಾ ಕೂಡ ಅವನನ್ನೇ ನೋಡಲು ಪ್ರಾರಂಭಿಸುತ್ತಾಳೆ. ರಾಘವ್, ನಾನಿನ್ನು ಹೊರಡುತ್ತೀನಿ ಎಂದು ಹೇಳುತ್ತಾನೆ. ನಿಶಾ, ಬೇಡ, ನೀವು ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಎಂದು ಹೇಳುತ್ತಾಳೆ. ನಂತರ ರಾಘವ್ ರಾತ್ರಿ ನಿಶಾಳ ನೆನಪಾಗುತ್ತಾ ನಿದ್ರೆಯೇ ಬರುವುದಿಲ್ಲ. ಹೇಗೆ ನಿದ್ರೆ ಬರುತ್ತೆ, ಅವಳನ್ನು ನೆನೆಸಿಕೊಂಡು ಎಂದು ರಾಘವ್ ತನ್ನ ಕಾಮಪ್ರಚೋದನೆಯನ್ನು ನಿಯಂತ್ರಿಸಲು ಹೆಣಗಾಡುತ್ತಾನೆ. ಅದೇ ಸಮಯಕ್ಕೆ ನಿಶಾ ಸುತ್ತಾಡಲು ಹೊರಗೆ ಬರುತ್ತಾಳೆ. ಆಗ ರಾಘವ್ ಅವಳ ಹತ್ತಿರ ಬಂದು, ನನಗೆ ನಿನ್ನ ನೆನಪು ತುಂಬಾನೇ ಕಾಡ್ತಾ ಇದೆ ಎಂದು ಹೇಳುತ್ತಾನೆ. ನಿಶಾ ಕಾಲು ಜಾರಿ ಅವನ ಮೇಲೆ ಬಿದ್ದು ಹೋಗುತ್ತಾಳೆ. ಆಗ ರಾಘವ್ ಅವಳಿಗೆ ಕಿಸ್ ಕೊಡಲು ಹೋಗುತ್ತಾನೆ. ನಿಶಾ ಆತನಿಗೆ ಗುಡ್ ನೈಟ್ ಹೇಳಿ ವಾಪಸ್ ಹೊರಟು ಹೋಗುತ್ತಾಳೆ. ಕಾಯಿಸೋದು ಇದೆಯಲ್ಲ ಹುಡುಗಿಯರಿಗೆ ಸಿಕ್ಕಾಪಟ್ಟೆ ಇಷ್ಟ, ಕಾಯೋದು ಇದೆಯಲ್ಲ ಹುಡುಗರಿಗೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ ಎಂದು ರಾಘವ್ ಅಂದುಕೊಳ್ಳುತ್ತಾನೆ. ನೀನು ನನ್ನ ಫ್ರೆಂಡ್ ಹೆಂಡತಿನೇ ಆಗಿರೂ ಪರವಾಗಿಲ್ಲ, ನಾನು ನಿನ್ನನ್ನು ಪಡ್ಕೊಳ್ಳದೆ ಬಿಡೋದೇ ಇಲ್ಲ ಎಂದು ರಾಘವ್ ನಿರ್ಧರಿಸುತ್ತಾನೆ. ಈ ಕಡೆ ರಾಣಿ ನಿಶಾಳ ಡ್ರೆಸ್ ಕದ್ದು, ಇನ್ಮೇಲೆ ನಾನು ಈ ತರ ಡ್ರೆಸ್ ಹಾಕೊಂಡು ರಾಘವನನ್ನ ಇಂಪ್ರೆಸ್ ಮಾಡ್ತೀನಿ ಎಂದು ಹೇಳುತ್ತಾಳೆ. ಆಗ ಮೋಹನ್, ನಿನಗೆಲ್ಲೋ ಹುಚ್ಚು ಹಿಡಿದಿದೆ ಎಂದು ಬೈದು ಆ ಡ್ರೆಸ್ಗಳನ್ನು ವಾಪಸ್ಸಿಡುತ್ತಾನೆ. ಹೆಂಗಿದ್ದಾಳೆ ನೋಡು, ಅಪ್ಪ ಬಫುಲ್ ತರ ಆಡ್ತಾ ಇದ್ದಾಳೆ ಎಂದು ಮೋಹನ್ ರಾಣಿಯನ್ನು ಕುರಿತು ಹೇಳುತ್ತಾನೆ. ಮರುದಿನ ಸಾಲಗಾರ ವಿನಯ್ಗೆ ಕರೆ ಮಾಡಿ ಬೈದು ಬಿಡುತ್ತಾನೆ. ವಿನಯ್ ಆ ಕೋಪವನ್ನು ನಿಶಾ ಮೇಲೆ ಹಾಕಿ ಬೈಯುತ್ತಾ ಇರುತ್ತಾನೆ. ಆಗ ಅಲ್ಲಿಗೆ ಬಂದ ರಾಘವ್, ಏನು ಪ್ರಾಬ್ಲಮ್ ಆಗಿದೆ ಎಂದು ಕೇಳುತ್ತಾನೆ. ವಿನಯ್, ನಾನು ನನ್ನ ಬಿಸ್ನೆಸ್ಗಾಗಿ ಫೈನಾನ್ಸ್ನಲ್ಲಿ 50 ಲಕ್ಷ ಹಣವನ್ನು ಲೋನ್ ತಗೊಂಡಿದ್ದೆ, ಆದರೆ ಅದು ಲಾಸ್ ಆಗೋಯ್ತು, ಅದಕ್ಕೆ ಇವಳ ಮೇಲೆ ಕೋಪಿಸಿಕೊಂಡೆ ಎಂದು ಹೇಳುತ್ತಾನೆ. ಆಗ ರಾಘವ್ ಆತನಿಗೆ 1 ಕೋಟಿ ಹಣವನ್ನು ಕೊಟ್ಟು, 50 ಲಕ್ಷ ಹಣದಲ್ಲಿ ನಿನ್ನ ಸಾಲವನ್ನು ತೀರಿಸಿಕೋ, ಇನ್ನು 50 ಲಕ್ಷದಲ್ಲಿ ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡು ಎಂದು ಹೇಳುತ್ತಾನೆ. ಅಬ್ಬಬ್ಬಾ, ಹುಡುಗಿರು ಜೂತಿಗೆ ಎಷ್ಟು ಬೆಲೆ ಇದೆ ಅಂತ ನೀವೇ ಥಿಂಕ್ ಮಾಡಿ, ಅವಳಿಗೋಸ್ಕರ 1 ಕೋಟಿ ಹಣನೆ ಕೊಟ್ಟುಬಿಟ್ಟ ಎಂದು ವಿನಯ್ ಆಶ್ಚರ್ಯದಿಂದ ಹೇಳುತ್ತಾನೆ. ವಿನಯ್ ರಾಘವ್ಗೆ ಧನ್ಯವಾದ ಹೇಳಿ ತಪ್ಪಿಕೊಳ್ಳುತ್ತಾನೆ. ರಾಘವ್, ನಾನು ಇದನ್ನೆಲ್ಲ ನಿಶಾಳನ್ನು ಪಡೆಯುವುದಕ್ಕೆ ಮಾಡ್ತಾ ಇದ್ದೀನಿ ಎಂದು ಅಂದುಕೊಳ್ಳುತ್ತಾನೆ. ವಿನಯ್, ನೀನು ಈ ಹಣ ನೀಡಿ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀಯಾ, ಇನ್ಮೇಲೆ ನೀನು ಹೋಟೆಲ್ನಲ್ಲಿ ಇರಬೇಡ, ನಮ್ಮ ಮನೆಯಲ್ಲಿನೇ ಇರಬೇಕು ಎಂದು ರಾಘವ್ಗೆ ಹೇಳುತ್ತಾನೆ. ನಿಶಾ ಕೂಡ ರಾಘವ್ನನ್ನು ಒತ್ತಾಯಿಸುತ್ತಾಳೆ. ರಾಘವ್ ಕೂಡಲೇ ಅದಕ್ಕೆ ಒಪ್ಪಿಕೊಂಡು ನನಗೂ ಇದೇ ಬೇಕಾಗಿತ್ತು ಎಂದು ಅಂದುಕೊಳ್ಳುತ್ತಾನೆ.
ಅದೇನೋ ಹೇಳ್ತಾರಲ್ಲ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಹಂಗಾಯ್ತು ಎಂದು ರಾಘವ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಆಗ ರಾಣಿ ಅದೆಲ್ಲವನ್ನು ನೋಡಿ, ರಾಘವ್ ತಮ್ಮ ಫ್ರೆಂಡ್ಗೋಸ್ಕರ 1 ಕೋಟಿ ಹಣ ಕೊಟ್ಟು ಬಿಟ್ರಲ್ಲ, ಇವರೇನಾದ್ರೂ ನನಗೆ ಸಿಕ್ಕಿಬಿಟ್ರೆ ನನ್ನ ಲೈಫ್ ಬೇಗನೆ ಸೆಟಲ್ ಆಗೋಗ್ಬಿಡುತ್ತೆ, ಹೇಗಾದ್ರೂ ಮಾಡಿ ಇವರನ್ನ ಪಡಿಲೇಬೇಕು ಎಂದು ನಿರ್ಧರಿಸುತ್ತಾಳೆ. ನೀನು ಎಷ್ಟೇ ಬಡ್ಕೊಂಡ್ರೂ ಅವನು ನಿನ್ನ ಕಡೆ ತಿರುಗು ನೋಡಲ್ಲ ಬಿಡು ಅಂತ ಕೋಟ್ಯಾಧೀಶ್ವರ ನಿನ್ನಂತ ಮುಸರೆತಿಗಳನ್ನ ಯಾಕೆ ನೋಡ್ತಾನೆ ಹೇಳು ಎಂದು ಮೋಹನ್ ರಾಣಿಯನ್ನು ಹೀಯಾಳಿಸುತ್ತಾನೆ. ರಾಘವ್ಗೆ ಟೀ ಕೊಡಬೇಕು ಅಂತ ಹೋಗಿ ರಾಘವ್ ಮೇಲೆ ಟೀ ಚೆಲ್ಲಿಬಿಡುತ್ತಾಳೆ. ಆಗ ರಾಘವ್ ಅವಳಿಗೆ ಬಾತ್ರೂಮ್ಗೆ ಹೋಗಿ ಮೊದಲು ನೀನು ವಾಶ್ ಮಾಡ್ಕೋ ಎಂದು ಹೇಳುತ್ತಾನೆ. ಸೊ ರಾಣಿ ಸರ್ ಬೇಗನೆ ಇಲ್ಲಿಗೆ ಬನ್ನಿ ಎಂದು ಪಡ್ಕೊಂತಾ ಇರ್ತಾಳೆ. ಆತನನ್ನು ಕೂಗಿ ತಾನು ಒದ್ದೆಯಾಗಿ ಇಲ್ಲಿನಲ್ಲಿ ಕೆಟ್ಟು ಹೋಗ್ಬಿಟ್ಟಿದ್ದೆ ಎಂದು ಹೇಳುತ್ತಾಳೆ. ಆಗ ರಾಘವ್ ಅವಳನ್ನು ಇಗ್ನೋರ್ ಮಾಡಿ ಹೊರಟು ಹೋಗ್ಬಿಡ್ತಾನೆ. ರಾಣಿ ತುಂಬಾನೇ ಅಪ್ಸೆಟ್ ಆಗಿ ಹೋಗ್ಬಿಡ್ತಾಳೆ. ಅಲ್ಲಿ ಅಂತ ಸುಂದರಿ ಇರಬೇಕಾದ್ರೆ ನಿನ್ನನ್ನು ಯಾಕೆ ನೋಡ್ತಾನೆ, ಮೇ ಬಿ ಅವಳು ಇರಲಿಲ್ಲ ಅಂದ್ರೆ ನಿನ್ನ ನೋಡ್ತಿದ್ದ ಅನ್ಸುತ್ತೆ ಎಂದು ರಾಣಿ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಾಳೆ. ಮರುದಿನ ವಿನಯ್ ತನ್ನ ಸಾಲವನ್ನೆಲ್ಲ ತೀರಿಸಿ ಹೊಸ ಬಿಸ್ನೆಸ್ಗಾಗಿ ತುಂಬಾನೇ ಬ್ಯೂಸಿಯಾಗಿ ಹೋಗ್ಬಿಟ್ಟಿರ್ತಾನೆ. ಆಗ ನಿಶಾ ಆತನನ್ನು ಮಾತಾಡಿಸೋದಕ್ಕೆ ಹೋಗ್ತಾಳೆ. ವಿನಯ್ ಅವಳ ಮೇಲೆ ಕೋಪ ಮಾಡಿಕೊಂಡು ಬಿಡ್ತಾನೆ. ಆಗ ರಾಘವ್ ವಿನಯ್ ನನ್ನ ತನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡು 2 ದಿನ ಬೆಂಗಳೂರಿಗೆ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ. ಆಗ ವಿನಯ್ ನೀನು ನನ್ನ ಜೊತೆ ಬಾ ಅಂತ ಕರೀತಾನೆ. ಆಗ ರಾಘವ್ ಇಲ್ಲ ಇಲ್ಲ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಕೆಲಸ ಇದೆ ಅಂತ ನಿಶಾಳನ್ನು ನೋಡ್ತಾ ಹೇಳ್ತಾನೆ. ಹೋಗು ಹೋಗು ಬಕ್ರಾ, ನಿನ್ನ ಹೆಂಡತಿನ ಚೆನ್ನಾಗಿ ಹಾಕೊಂಡು ದೆನ್ಕೋತಾನೆ ಅವನು ಎಂದು ರಾಘವ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ನಂತರ ವಿನಯ್ ಬೆಂಗಳೂರಿಗೆ ಹೋಗ್ತಾನೆ. ರಾಘವ್ ನಿಶಾಗೋಸ್ಕರ ಒಂದು ಪಾರ್ಟಿನೇ ಅರೇಂಜ್ ಮಾಡ್ತಾನೆ. ಆಗ ನಿಶಾ ನೀನು ನಮ್ಮ ಜೀವನದಲ್ಲಿ ಬಂದಾಗಿಂದ ನಮ್ಮ ಲೈಫ್ ಚೇಂಜ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆಗ ರಾಘವ್ ನಿಶಾ ಜೊತೆ ಡಾನ್ಸ್ ಮಾಡ್ತಾ 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 ಅವಳ ಜೊತೆ ಸ್ವರ್ಗ ಸುಖ ಕಂಡೇ ಬಿಡ್ತಾನೆ. ಅಂತೂ ಇಂತೂ ನಿನ್ನ ಸಾಮಾನ್ಯಕ್ಕೆ ತೃಪ್ತಿ ಸಿಕ್ತು ಅಲ್ವಾ ಎಂದು ರಾಘವ್ ಕೊಳ್ಳುತ್ತಾನೆ. ಆಗ ರಾಣಿ ಅದೆಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡು ಅವರಿಬ್ಬರನ್ನ ಬ್ಲಾಕ್ ಮೈಲ್ ಮಾಡಿ ಹಣ ವಸೂಲಿ ಮಾಡೋಣ ಅಂತ ಮೋಹನ್ಗೆ ಹೇಳ್ತಾಳೆ. ನಿನ್ನಂತೂ ಬಿಡಲ್ಲ ಬಿಡು, ದುಡ್ಡಿನಿಂದ ಹೋದ್ರೆ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂತ ನಿನಗೆ ಇನ್ನು ಗೊತ್ತಿಲ್ಲ ಅಲ್ವಾ. ಆಗ ಕೋಪಗೊಂಡ ಮೋಹನ್ ಆ ವಿಡಿಯೋನ ಡಿಲೀಟ್ ಮಾಡಿ ಈ ರೀತಿ ಹುಚ್ಚೆಲ್ಲ ಬಿಟ್ಟು ಹಾಕು ಅಂತ ರಾಣಿನ ಬೈದು ಬಿಡ್ತಾನೆ. ಸಿಕ್ಕಾಪಟ್ಟೆ ಒಳ್ಳೆಯವನು ಗುರು ನೀನು, ನಿನಗೆ ಇಂಥ ಹೆಂಡತಿ ಸಿಗಬಾರದಿತ್ತು, ಒಳ್ಳೆ ಹೆಂಡತಿ ಸಿಗಬೇಕಿತ್ತು, ಅಪ್ಪಿತಪ್ಪಿ ಈ ಬೇವರ ಸಿಕ್ಕಿಬಿಟ್ಟವಳೆ ಎಂದು ಮೋಹನ್ ತನ್ನ ದುರದೃಷ್ಟವನ್ನು ನೆನೆದುಕೊಳ್ಳುತ್ತಾನೆ. ನಂತರ ಮರುದಿನ ರಾಘವ ಹಾಗೂ ನಿಶಾಳ ರೊಮ್ಯಾನ್ಸ್ ಕಂಟಿನ್ಯೂ ಆಗುತ್ತೆ. ಅದೇ ಸಮಯಕ್ಕೆ ವಿನಯ್ ವಾಪಸ್ ಬಂದ್ಬಿಡ್ತಾನೆ. ರಾಣಿ ಅವರಿಬ್ಬರ ಸತ್ಯವನ್ನ ವಿನಯ್ಗೆ ಹೇಳಿ ರೂಮ್ಗೆ ಹೋಗಿ ನೋಡು ಅಂತ ಹೇಳ್ತಾಳೆ. ಆಗ ವಿನಯ್ ರೂಮ್ನಲ್ಲಿ ಅವರಿಬ್ಬರನ್ನ ನೋಡಿ ಕೋಪಗೊಂಡು ನೀನು ಕ್ಷಮಿಸಲಾರದಂತಹ ತಪ್ಪು ಮಾಡಿಬಿಟ್ಟಿದ್ದೀಯಾ, ಇನ್ಮೇಲೆ ನನ್ನ ಮನೆಯಲ್ಲಿ ಇರಬೇಡ ಅಂತ ರಾಘವನನ್ನ ಬೈತಾನೆ. ಆಗ ರಾಘವ್ ನಾನು ಹಾಗೂ ನಿಶಾ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀವಿ, ನಿಶಾ ನಿನ್ನನ್ನ ಬಿಟ್ಟು ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಕೊಂಡೇ ಬಿಟ್ಟಿದ್ದಾಳೆ ಅಂತ ವಿನಯ್ಗೆ ಹೇಳ್ಬಿಡ್ತಾನೆ. ಆಗ ನಿಶಾ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾಳೆ. ವಿನಯ್ ನಿನ್ನ ಹತ್ರ ಸಾಕಷ್ಟು ಅನ್ನೋಷ್ಟು ಹಣ ಇದೆ ಅಂತ ತಿಳ್ಕೊಂಡು ನಾವೇ ಇಬ್ಬರು ನಿನ್ನನ್ನ ನಮ್ಮ ಬಲೆನಲ್ಲಿ ಬೀಳಿಸಿಕೊಳ್ಳುವುದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ವಿ ಅಂತ ರಾಘವ್ಗೆ ಹೇಳ್ತಾನೆ. ಅಲ್ಲ ಗುರು, ನೀನು ಎಂತ ಬೇವರಸ್ತಿ ಅಂತಂದ್ರೆ ದುಡ್ಡಿಗೋಸ್ಕರ ಹೆಂಡತಿ ತಲೆನೇ ಹಿಡಿದು ಬಿಟ್ಟಲ್ಲ, ಅಬ್ಬಬ್ಬ ಬಿಡು, ಇನ್ಮೇಲೆ ದುಡ್ಡು ಹೆಂಡತಿನ ಎಲ್ಲರಿಗೂ ತಲೆ ಹಿಡ್ಕೊಂಡು ಬಾ ಸರಿ ಹೋಗುತ್ತೆ ಎಂದು ವಿನಯ್ ರಾಘವ್ನನ್ನು ಹೀಯಾಳಿಸುತ್ತಾನೆ. ಆಗ ನಿಶಾ ಕೂಡ ಹೌದು ಅಂತ ಹೇಳ್ತಾಳೆ. ಆಗ ಕೋಪಗೊಂಡ ರಾಘವ್ ನನಗೆ ನೀನು ಬೇಕೇ ಬೇಕು, ನಿನ್ನನ್ನು ಪಡೆಯುವುದಕ್ಕೋಸ್ಕರ ನಾನು ವಿನಯ್ನ ಕೊಲ್ಲೋದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ನಿಶಾ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ನಿಶಾ ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ವಿನಯ್ ನನ್ನನ್ನ ಕೊಲೆ ಮಾಡಿಬಿಡ್ತಾರೆ. ಆಗ ಮೋಹನ್ ಅಲ್ಲಿಗೆ ಓಡಿ ಬಂದು ಬಿಡ್ತಾನೆ. ಅವನು ಆ ಕೊಲೆನ ನೋಡ್ಬಿಡ್ತಾನೆ. ಅವನನ್ನು ಕೂಡ ಕೊಲೆ ಮಾಡಿಬಿಡ್ತಾರೆ. ನಂತರ ರಾಣಿ ಅದೆಲ್ಲವನ್ನೂ ನೋಡಿ ಪೊಲೀಸ್ ಅವರಿಗೆ ತಿಳಿಸಿಬಿಡ್ತಾಳೆ. ಸೊ ಅಲ್ಲಿಗೆ ಬಂದ ಪೊಲೀಸ್ ಅವರು ನಿಶಾಳನ್ನ ವಿಚಾರ ಮಾಡ್ತಾರೆ. ಆಗ ನಿಶಾ ರಾಘವ್ ವಿನಯ್ ನನ್ನನ್ನ ಹೆದರಿಸಿ ಹೋಗ್ಬಿಡ್ತಾ ಪೊಲೀಸ್ ಅವರಿಗೆ ಹೇಳ್ತಾಳೆ. ಆಗ ಪೊಲೀಸ್ ಅವರು ರಾಘವನನ್ನ 1 ದಿನ ವಿಚಾರಣೆ ಮಾಡ್ತಾರೆ. ಆಗ ರಾಘವ್ ವಾಪಸ್ ನಿಶಾ ಹತ್ರ ಬರ್ತಾನೆ. ಬಂದ್ಬಿಟ್ಟು ನಿಶಾ, ನೀನು ವಿನಯ್ ನನ್ನನ್ನ ಕೊಲೆ ಮಾಡಿ ನನ್ನನ್ನ ವಿಧವೆಯನ್ನಾಗಿ ಮಾಡಿಬಿಡ್ತಾರೆ ಅಂತ ರಾಘವನನ್ನ ಬೈತಾ ಅಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದಂತಹ ಪೊಲೀಸ್ ಅವರಿಗೆ ನಿಶಾಳ ಮನೆಯಲ್ಲಿ ಕೊಲೆ ಅಷ್ಟೇ ಆಗಿಲ್ಲ, 50 ಲಕ್ಷ ಹಣ ಹಾಗೂ ಒಡವೆಗಳು ಕೂಡ ಕಳುವಾಗಿದೆ ಅಂತ ಗೊತ್ತಾಗುತ್ತೆ. ಸೊ ರಾಣಿಯ ರೂಮನ್ನ ಚೆಕ್ ಮಾಡ್ತಾರೆ. ಆಗ ಅವಳ ರೂಮಿಂದ 50 ಲಕ್ಷ ಹಣದ ಬ್ಯಾಗ್ ಹಾಗೂ ಒಡವೆಗಳು ಸಿಕ್ಕಿಬಿಡುತ್ತೆ. ಅಲ್ಲ ಕಣೆ ಯಪ್ಪ, ನೀನಂತೂ ದುಡ್ಡಿಗೋಸ್ಕರ ಏನ್ ಮಾಡೋದಕ್ಕೂ ರೆಡಿ ಇಟ್ಬಿಟ್ಟಿದೆಯಲ್ಲ, ದೇವರೇ ನಿನ್ನಂತ ಹುಡುಗಿರು ಎಲ್ಲೂ ಇರಲ್ಲ ಬಿಡು ಎಂದು ಪೊಲೀಸರು ರಾಣಿಯನ್ನು ಕುರಿತು ಹೇಳುತ್ತಾರೆ. ಆಗ ಪೊಲೀಸ್ ಅವರು ಯಾಕೆ 2 ಕೊಲೆ ಮಾಡಿದೆ ಅಂತ ರಾಣಿನ ಕೇಳ್ತಾರೆ. ಆಗ ರಾಣಿ ನಾನು ರಾಘವ್ ಅವರು ವಿನಯ್ ಅವರನ್ನ ಹೆದರಿಸಿ ಹೋಗಿದ್ದನ್ನ ನೋಡಿ ಅವರ ಮನೆಯಲ್ಲಿದ್ದ ಹಣ ಹಾಗೂ ಒಡವೆಗಳನ್ನ ಕತ್ಕೊಂಡು ಬಿಟ್ಟು ವಿನಯ್ ಅವರನ್ನ ಕೊಲೆ ಮಾಡಿ ಈ ಅಪರಾಧನ ರಾಘವ್ ಮೇಲೆ ಬರುವಂತೆ ಮಾಡಿಬಿಡೋಣ ಅಂತ ಅನ್ಕೊಂಡೆ. ಆದರೆ ಅಷ್ಟರಲ್ಲಿ ಈ ದರಿದ್ರ ನನ್ನ ಮಗ ಮೋಹನಲ್ಲಿಗೆ ಬಂದಂತ ಬಿಟ್ಟ. ಸೊ ಅದೆಲ್ಲವನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟು ಹೋಗ್ಬಿಟ್ಟು ಆ ನನ್ನ ಮಗನು ಸಾಯಿಸಿಬಿಟ್ಟೆ. ಅವನು ಬೇರೆ ಪೊಲೀಸ್ ಅವರಿಗೆ ಹೇಳ್ತೀನಿ ಅಂತ ಹೆದರಿಸುತ್ತಿದ್ದ, ಅದಕ್ಕೆ ಅವನು ಇದ್ದು ಇನ್ನೇನು ಯೂಸ್ ಇಲ್ಲ ಅಂತ ಅವರನ್ನು ಸಾಯಿಸಿಬಿಟ್ಟೆ ಅಂತಾಳೆ.
ಸೊ ಇವಾಗ ಪೊಲೀಸ್ ಅವರು ರಾಣಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಗ ನಿಶಾ, ನಾನು ವಿನಾಕಾರಣ ನಿಮ್ಮ ಮೇಲೆ ಸಂಶಯ ಪಟ್ಟು ಬಿಟ್ಟೆ, ಅಯ್ಯಯ್ಯೋ ನನ್ನ ಕ್ಷಮಿಸಿಬಿಡಿ ಅಂತ ರಾಘವ ಹತ್ರ ಸಾರಿ ಕೇಳ್ತಾಳೆ. ಕೇಳಲೇ ಬೇಕಲ್ಲ, ಇವಾಗ ಬೇರೆ ವಿಧಿ ಇಲ್ಲ ಅವಳಿಗೆ.